ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಕೈಮಾ ಉಂಡೆ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಕೈಮಾ ಉಂಡೆ ಸಾರು ಮಾಡೋದನ್ನು ತೋರಿಸ್ತಿದ್ದೀನಿ. ಇದು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಮತ್ತು ಇಡ್ಲಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿ ರೊಟ್ಟಿ ಆ ಥರ ಕೂಡ ಮಾಡ್ಕೊಂಡು ತಿನ್ಬೋದಾಗುತ್ತೆ. ಮತ್ತು ಇದು ಗೀ ರೈಸು, ಬಿರಿಯಾನಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮೊದಲಿಗೆ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಡು ಇದಕ್ಕೊಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸಿಪ್ಪೆ ಬಿಡಿಸ್ಬಿಟ್ಟು. 1 ಇಂಚಿನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇದಕ್ಕೆ ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ. ಅದಕ್ಕೆ ನಾವು ಖಾರದ ಪುಡಿ, ಸಾಂಬಾರು ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ಮಾಡೋಣ ಅಂತ, ಆರೋಗ್ಯದ ದೃಷ್ಟಿಯಿಂದ ಕಡಿಮೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ನಾವು ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ 1/4 ಟೀ ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕಿದ್ದೀನಿ. 4 ಲವಂಗ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚಿನಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಚಕ್ಕೆನ ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ತಿರುಗಿಸ್ಕೊಳ್ಳೋಣ. 1-2 ಸೆಕೆಂಡ್ ತಿರುಗಿಸ್ಕೊಂಡ್ರೆ ಸಾಕು. ಇದನ್ನು ಬಣ್ಣ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. 5 ನಿಮಿಷ ನಾವೆಲ್ಲ ಮಸಾಲೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೋಂಪು ಕಾಳು ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಸೋಂಪು ಕಾಳು ಹಾಕಿದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸಣ್ಣ ಮೀಡಿಯಮ್ ಸೈಜಿನ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಫಾರಮ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾಟಿ ಟೊಮೆಟೊ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ. ಹಾಗಾಗಿ ನಮ್ಮ ಮಸಾಲೆ ಐಟಮ್ಸ್ಗೆಲ್ಲ ಸ್ವಲ್ಪ ಹುಳಿ ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ಎಲ್ಲ ಈ ಥರ ಚಿಕನ್, ಮಟನ್ಗೆಲ್ಲನೂ. ಇವಾಗ ನಾನು ನೋಡಿ ಅರ್ಧ ಹೋಳ್ನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅಂದರೆ 1 ಕಪ್ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಡು ನಾವು, ಏಕೆಂದರೆ ತೆಂಗಿನಕಾಯಿಯಲ್ಲಿ ಎಣ್ಣೆ ಬಿಡಬಾರ್ದು. ತೆಂಗಿನಕಾಯಿ ಸ್ವಲ್ಪ ಹಾಲಾಗಿದ್ದರೆ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು. ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ಮೇಲೆ 4 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. 4 ಟೀ ಸ್ಪೂನ್ ಇಲ್ಲ, ಸ್ಪೂನಲ್ಲೇ ಹಾಕ್ತಾಯಿದ್ದೀನಿ. ಟೀ ಸ್ಪೂನ್ ಇಲ್ಲ, ದೊಡ್ಡದು ಊಟದ ಸ್ಪೂನಲ್ಲೇ ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೇಲಿ ಕಲರ್ ಬೇಕು ಅಂತಿರ್ತಾರೆ, ರೆಡ್ ಕಲರ್. ಹಂಗಾಗಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ಮಸಾಲೆ ತಿರುಗಿಸ್ಕೊಂಡು ನಾವು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗೆ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಪೂರ್ತಿ ತಣ್ಣಗಾಗಬೇಕು. ನೋಡಿ, ಇದು ಇವಾಗ ನಾವು ಕೈಮಾಗೆ ಒಂದು ಮಸಾಲೆಗೆ ಇವಾಗ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದೊಂದು ಸೀಕ್ರೆಟಾಗಿ ನಾನು ಇದೊಂದು ಹಾಕಿ ನೋಡಿ, ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅರ್ಧ ಕಪ್ಪಿನಷ್ಟು ಹುರ್ಗಡಲೆ ಹಾಕ್ಕೊಂಡಿದ್ದೀನಿ. 10 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯದ ದೃಷ್ಟಿಯಲ್ಲಿ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ತಣ್ಣಗಾಗಿದೆ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಮಸಾಲೆನ ರುಬ್ಕೊಂಬಂದಿದ್ದೀನಿ. ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಮಸಾಲೆ ಸ್ವಲ್ಪ ರುಬ್ಬಿರೋ ಅದೇ ಮಿಕ್ಸಿ ಜಾರ್ಗೆ ನಾನು ಇದನ್ನು ಅರ್ಧ ಕೆಜಿ ಕೈಮಾ ತಂದಿದ್ರು. ಇದು ಕೊಬ್ಬು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ನಾನು ಕೊಬ್ಬೆಲ್ಲ ತೆಗೆದಿಟ್ಟಿದ್ದೀನಿ. ತೆಗೆದ್ರೂ ಸ್ವಲ್ಪ ಜಾಸ್ತಿನೇ ಇದೆ. ನೋಡಿ, ಇದಕ್ಕೆ ನಾನು ಇವಾಗ ಕೈಮಾನ ಹಾಕ್ಕೊಂಡಿದ್ದೀನಿ. ಕೈಮಾನ ಹಾಕ್ಕೊಂಡು ಸ್ವಲ್ಪ 1 ಸೌಟಿನಷ್ಟು ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸುಮ್ಮನೆ 2 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು. ನಿಧಾನಕ್ಕೆ, ನಾವು ಫಾಸ್ಟಾಗಿ ಏನು ತಿರುಗಿಸೋದು ಬೇಡ. ಆಲ್ರೆಡಿ ತುಂಬಾ ಮೆತ್ತಗಾಗ್ಬಿಟ್ಟಿರುತ್ತೆ. ಹಾಗಾಗಿ ನೀವು ನಿಂತು ಅಲ್ಲೇ ಒಡ್ಸ್ಕೊಳ್ಳೋಂಗಿದ್ರೆ ಸ್ವಲ್ಪ ದೊಡ್ಡದಾಗಿ ನಾವು ಒಡ್ಸ್ಕೊಂಡ್ರು, ಅಡಿಕೆ ಸೈಜ್ಗೆ ನಾವು ಒಡ್ಸ್ಕೊಂಡ್ರೆ ನಾವು ಮಿಕ್ಸಿಲಿ ಹಾಕಿದಾಗ ಸ್ವಲ್ಪ ಪುಡಿಯಾಗಿ ನಮಗೆ ಕೈಮಾ ಬಾಯಿಗೆ ಸಿಗುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ನಾನು ರುಬ್ಬಕ್ಕೆ ಹಾಕಿದ್ದೀನಿ, ಆದ್ರೂ ಸ್ವಲ್ಪ ಮೇಲೆ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. 1/4 ಟೀ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಕೂಡ ಹಾಕಿದ್ದೀನಿ. ಇದಕ್ಕೆ 1 ಚಿಟಿಕೆ ಅಷ್ಟು ನಾನು
ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಪುಡಿ ಹಾಕಿದ್ಮೇಲೆ ಕೈಮಾಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಉಪ್ಪು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾವು ಸಾರಿಗೆ ಉಪ್ಪು ಹಾಕಬೇಕಾಗುತ್ತಲ್ಲ ನೋಡಿ. ಇವಾಗ ಪುಡಿ ಮಟ್ಟಿ ಇಟ್ಟಿರೋಂಥ ಕಡಲೆಪಪ್ಪು ಗೋಡಂಬಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಿಡಿಸುತ್ತೆ. ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಇದು ಕೈಮಾ ನಮಗೆ ಕೊಬ್ಬಿಲ್ಲ ಅಂತಂದರೆ ನಮಗೆ ಸ್ವಲ್ಪ ಕಡಿಮೆನೇ ಇಡಿಸೋದು. ಕಡಲೆ ಹಿಟ್ಟಿನ ಪುಡಿ ಮತ್ತು ಇದು ಕೈಮಾ ಸ್ವಲ್ಪ ಕೊಬ್ಬು ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಇದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಬಿಡ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಚೆನ್ನಾಗಿ ಉಂಡೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೈಮಾ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹಂತಕ್ಕೆ ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸೈಜ್ಗೆ ಹೆಂಗೆ ಬೇಕೋ ಹಾಗೆ ಉಂಡೆ ಮಾಡ್ಕೊಳ್ಳಿ. ಜಾಸ್ತಿ ಜನ ಇದ್ದಾರೆ, ಕಡಿಮೆ ಕೈಮಾ ತಂದಿದ್ದೀವಿ ಅಂದರೆ ಚಿಕ್ಕ ಉಂಡೆ ಮಾಡ್ಕೋಬೋದು ನೋಡಿ. ಈ ಥರ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಳ್ಳೋಣ. ನನಗೆ ಇದೊಂದು 30 ಉಂಡೆ ಬಂದಿತ್ತು. 30 ಉಂಡೆ ಅಷ್ಟು ಬಂದಿತ್ತು. ನಾನು ಇವಾಗ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಪಾತ್ರೆ ತೊಗೊಂಡಿದ್ದೀನಿ. ಯಾವಾಗಲೂ ಕೈಮಾಗೆಲ್ಲ ನಾವು ಅಗ್ಲದ ಪಾತ್ರೆನೇ ತೊಗೋಬೇಕಾಗುತ್ತೆ. ನಾವು ಗುಂಡಗಿರೋದಾದರೆ ನಮಗೆ ಕೈಮಾ ಒಂದೊಂದೇ ಒಡೆದೋಗ್ಬಿಡುತ್ತೆ. ಇದಕ್ಕೆ ಒಂದು 4 ಯಾಕಂದರೆ ಕೊಬ್ಬು ಜಾಸ್ತಿ ಇರೋದ್ರಿಂದ ನಾನೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಮೂಳೆ ಕೊಟ್ಟಿದ್ದರು, ಅದು ಮೂಳೆನ ಹಾಕ್ಕೊಂಡಿದ್ದೀನಿ. ಮೂಳೆನ ಹಾಕ್ಕೊಂಡು ಒಂದು 2 ಸೆಕೆಂಡ್ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಅದರಲ್ಲಿರೋ ನೀರೆಲ್ಲ ಬಿಡ್ತಾ ಇದೆಲ್ಲ ಮೂಳೆಯಲ್ಲಿ ನೋಡಿ. ಇವಾಗ ನನಗೆ ಕೊಬ್ಬು ನೋಡಿ ಎಷ್ಟು ಕೊಬ್ಬಿದೆ ಅಂಥೇಳಿ. ನಮಗೆ ಇದರಲ್ಲಿ ಒಂದು 150 ಗ್ರಾಮ್ ಅಷ್ಟು ಕೊಬ್ಬನ್ನೇ ಸಪ್ರೇಟಾಗಿ ತೆಗೆದಿದ್ದೀನಿ. ಮೇಲೇ ಅದನ್ನೆಲ್ಲ ಎತ್ತಿ ತೆಗೆದು ಹಿಂಡಿ ಎತ್ತಿದ್ದೀನಿ ನೋಡಿ. ಅದಕ್ಕೆ ಎಣ್ಣೆ ಕಡಿಮೆ ಹಾಕಿದ್ದೀನಿ. ಇವಾಗ ಆ ಕೈಮನ್ನೇ ನಾವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಗೆ ಬದಲಾಗಿ ಆ ಕೈಮಲ್ಲಿರೋ ಕೊಬ್ಬನ್ನೇ ಆಚೆ ಬರುತ್ತೆ. ಎಲ್ಲನೂ ಚೆನ್ನಾಗಿ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿರೋ ಎಣ್ಣೆ ಎಲ್ಲ ಹೋಗಿ ನೀರಿನ ಅಂಶ ಎಲ್ಲ ಹೊರಗಡೆ ಹೋಗೋವರೆಗೂ. ಇವಾಗ ಮಸಾಲೆನೆಲ್ಲ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದು ಎಣ್ಣೆ ಬಿಡೋವರೆಗೂ ತಿರುಗಿಸೋ ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಎಣ್ಣೆಲ್ಲ ಹಾಕೆಲ್ಲ ಹುರಿದಿದ್ದೀವಲ್ಲ, ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀವಿ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗೋಗಿದೆ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಮಗೆ ಸಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾವು ನೀರು ಹಾಕ್ಕೋಬೇಕಾಗುತ್ತೆ. ನೀರನ್ನು ಹಾಕ್ಕೊಂಡು ನಾನು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಏನಂತಂದರೆ ನೋಡಿ, ನಾವು ಸಾರು ಸ್ವಲ್ಪ ಗ್ರೇವಿನ ನೀರಾಗೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕಡಲೆಪಪ್ಪು ಹಾಕಿರೋದ್ರಿಂದ, ಉಂಡೆಯಲ್ಲಿ ನಾವು ಕಡಲೆಪಪ್ಪು ಹಾಕಿರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಇದು ಗ್ರೇವಿ ಚೆನ್ನಾಗಾಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದೊಂದು 1/4 ಲೀಟ್ರ್ ನೀರು ಹಾಕಿದ್ದೆ. ಇನ್ನೊಂದು 1/4 ಲೀಟ್ರ್ ನೀರು ಹಾಕಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. 1/4 ಲೀಟ್ರ್ ನೀರು ಹಾಕ್ಕೊಂಡು ಕುದಿಸ್ಕೊಂಡು ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ಆವಾಗಲೇ ಕೈಮಾಗೆ ಹಾಕಿದ್ವಿ, ಇವಾಗ ಸಾರಿಗೆ ಹಾಕ್ಕೋಬೇಕಾಗುತ್ತೆ. ನಾವು ಉಪ್ಪನ್ನು ಮೊದಲನೇ ಸಾರಿ ಹಾಕಿ ನಾವು 2ನೇ ಸಾರಿ 3ನೇ ಸಾರಿಗೆ ಕೆಲವು ಅಡುಗೆಗಳಿಗೆ ಉಪ್ಪು ಹಾಕಬೇಕಾಗುತ್ತೆ. ಆವಾಗ ನಾವು ನೋಡಿಕೊಂಡು ಜ್ಞಾಪಕವಾಗಿ ಉಪ್ಪು ಹಾಕಬೇಕಾಗುತ್ತೆ. ನಾವು ಮರೆತುಬಿಟ್ಟು ಕೈಮಾಗೂ ಸೇರಿಸಿ ನಾವು ಉಪ್ಪು ಹಾಕ್ಬಿಟ್ವಿ ಅಂದರೆ ಉಪ್ಪು ಹೆಚ್ಚಾಗದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಉಪ್ಪು ಕಡಿಮೆ ಇದ್ದಾಗ ಬೇಕಾದ್ರೆ ನಾವು ಉಪ್ಪನ್ನ ಸ್ವಲ್ಪ ಹಾಕ್ಕೋಬೋದಾಗುತ್ತೆ. ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿದ್ದೆ. ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಒಂದು 10 ನಿಮಿಷ ನಾವು ಕುದಿಯೋಕ್ಕೆ ಬಿಟ್ಟಿದ್ವಿ. ಕುದ್ದಿದೆ ನೋಡಿ. ಇಷ್ಟು ತೆಳ್ಳಗಿದೆ ಸಾರು. ನೋಡ್ತಾ ಇದ್ದೀರಲ್ಲ, ನಿಮಗೆ ಅನಿಸುತ್ತಲ್ಲ, ಇಷ್ಟು ತೆಳ್ಳಗೆ ಸಾರು ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಕೈಮಾ ಉಂಡೆ ಒಂದೊಂದೇ ಅಗಲ ಪಾತ್ರೆ ಇರೋದ್ರಿಂದ ನಾವು ಸುತ್ತಲೂ ಕೈಮಾ ಉಂಡೆನ ಹಾಕ್ಕೊಂಬಿಡೋಣ. ಕೈಮಾ ಉಂಡೆ ಹಾಕ್ಕೊಂಡು ನಾವು ನಿಧಾನಕ್ಕೆ ಉರಿನ ಕಡಿಮೆ ಮಾಡ್ಕೊಂಬಿಡ್ಬೇಕಾಗುತ್ತೆ. ಕೈಮಾ ಉಂಡೆ ಹಾಕಿದ್ಮೇಲೆ ನಾವು ಉರಿನ ಸ್ವಲ್ಪ ಕಡಿಮೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಇವಾಗಲೇ ನಾವು ತಿರುಗಿಸ್ಲೇಬಾರ್ದು. ಯಾವುದೇ ಕಾರಣಕ್ಕೂ ನಾವು ಕೈಮಾ ಉಂಡೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ನಾವು ಇದು ಒಂದು 15-20 ನಿಮಿಷ ನಾವು ಬೇಯಕ್ಕೆ ಬಿಡಬೇಕಾಗುತ್ತೆ. ಮಟನ್ ಅಲ್ವಾ, ಹಂಗಾಗಿ ನಾನು ಸುಮ್ಮನೆ ಹಂಗೆ ಒಳಗಡೆ ತಳ್ಳಿ ಬಿಟ್ಬಿಟ್ಟು ನೋಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ನೋಡಿ ಈ ಥರ ಮುಚ್ಚಳ ಮುಚ್ಕೊಂಡ್ವಿ ಅಂದರೆ ನಮಗೆ ಸಾರು ಉಕ್ಕೋದಿಲ್ಲ ಮತ್ತು ನಮಗೆ ಸಾರು ನೀಟಾಗಿ ಬೇಯುತ್ತೆ. ಇವಾಗ ಮೀಡಿಯಮ್ ಉರಿನಲ್ಲಿ ನಾನು ಒಂದು 15-20 ನಿಮಿಷ ನಾವು ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿ. ಕೈಮಾ ಉಂಡೆ ಎಲ್ಲ ಮೇಲೆ ತೇಲ್ತಾ ಇದೆ. ಇದು ಕೊಬ್ಬು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕರಗುತ್ತೆ ಅನ್ನೋ ಭಯ ಇದೆ ನನಗೆ. ಹಂಗಾಗಿ ನೋಡಿ, ಆದ್ರೂ ಸ್ವಲ್ಪ
ಮೆತ್ತಗೇ ಇದೆ, ಇದು ಕರಗೋ ಥರನೂ ಇದೆ, ತುಂಬ ಒಡೆಯೋ ಥರ ಇದೆ ನೋಡಿ. ಈ ಥರ ಮಾಡ್ಕೊಬೋದು. ಕೈಮಾ ಉಂಡೆ ಒಡಿದೇನೆ ಸಾರು ಮಾಡ್ಕೊಬೋದಾಗುತ್ತೆ ನೋಡಿ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.